ಹಲೋ ಹಾಯ್ ಸ್ನೇಹಿತರೆ. ಸೊ ಇವರೆಲ್ಲ ಯಾರು ಅಂತ ನೋಡ್ತಾ ಇದ್ದೀರಾ? ಬರ್ತ್ಡೇ ಸೆಲೆಬ್ರೇಷನ್ ಪಾರ್ಟ್ 4 ಇದು. ಅಂದರೆ ಈವ್ನಿಂಗ್ ಟೈಮು ನಾವು ಸೆಲೆಬ್ರೇಟ್ ಮಾಡ್ತಿರೋದು ನಾನಲ್ಲ, ಸೊ ನಮ್ಮ ಹುಡುಗರು. ಇವರೆಲ್ಲ ನಮ್ಮ ಟ್ಯೂಷನಿನ ಮುದ್ದು ಕೋತಿ ಮರಿಗಳು ಅಂತಲೇ ಹೇಳ್ಬೋದು. ಯಾಕಪ್ಪ ಕೋತಿ ಮರಿಗಳು ಅಂತ ಹೇಳ್ತೀನಿ ಅಂತಂದರೆ, ನಮ್ಮ ಟ್ಯೂಷನಲ್ಲಿ ತರಲೆ ತಮಾಷೆ ತುಂಟತನ ಅನ್ನೋದು ತುಂಬಿರುತ್ತೆ. ಅದ್ರ ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ಓದೋದಿರುತ್ತೆ. ಯಾಕಪ್ಪ ಅಂದರೆ ಶಶಿ ಸರ್ ಇದ್ದಾಗ ಇವರೆಲ್ಲ ಸಹ ತುಂಬ ಸ್ಟ್ರಿಕ್ಟಾಗಿರ್ತಾರೆ. ಅಂತಂದರೆ ಶಶಿ ಸರು ತುಂಬಾ ಸ್ಟ್ರಿಕ್ಟ್ ಇರೋದ್ರಿಂದ ಇವರೆಲ್ಲ ಅವರಿದ್ದಾಗ ಓದೋ ಟೈಮಲ್ಲಿ ಓದ್ತಾರೆ, ಆದರೆ ತಮಾಷೆ ಮಾಡೋ ಟೈಮಲ್ಲೂ ಸಹ ತಮಾಷೆ ಮಾಡ್ತಾರೆ. ಸೊ ಇವತ್ತು ಸರ್ ಬರ್ತಡೇ ಅಂತೇಳಿ ಫುಲ್ ಕಂಪ್ಲೀಟ್ ಸೆಲೆಬ್ರೇಷನ್ ಮೋಡಲ್ಲಿದ್ದಾರೆ. ಹಾಗಾಗಿ ಫುಲ್ ಹ್ಯಾಪಿ ಫೀಲಲ್ಲಿದ್ದಾರೆ. ಸೊ ಇವತ್ತು ನಮ್ಮ ಹುಡುಗರು ಯಾವ ಥರ ಶಶಿ ಸರ್ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾರೆ ಅಂತೇಳಿ ಬನ್ನಿ ನೋಡೋಣ. ಸೊ ಕಂಪ್ಲೀಟ್ ಎಂಜಾಯ್ಮೆಂಟ್ ಹೇಗಿರುತ್ತೆ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇವ್ರ ಪ್ರೀತಿ ಯಾವುದಕ್ಕೂ ಕಮ್ಮಿ ಇಲ್ಲ, ಯಾವುದಕ್ಕೂ ಸಾಟಿ ಇಲ್ಲ. ಸೊ ಹಾಗಾಗಿ ನಮಗೆ ಹೇಳ್ಕೊಳ್ಳಲಾರ್ದ ಖುಷಿ ಅಂತಂದರೆ ನಮ್ಮ ಹುಡುಗರು. ಸೊ ಬನ್ನಿ ನೋಡೋಣ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ. ನೋಡಿ ಸ್ನೇಹಿತರೆ, ಕೇಕ್ ಮೇಲೆ ಬಾಸ್ ಅಂತಲೇ ಬರೆಸ್ಬಿಟ್ಟಿದ್ದಾರೆ. ಏಕೆಂದರೆ ಶಶಿ ಸರ್ ಕಂಡ್ರೆ ಅಷ್ಟು ಇಷ್ಟ ಅವರಿಗೆ. ಸೊ ನೋಡೋಣ ಬನ್ನಿ. ಓಕೆ, ಇದಕ್ಕೆ ಚೆನ್ನ ಫಸ್ಟ್ ಅದಕ್ಕೆ ಚೆನ್ನ ಯಾವ ಕಚ್ಚನ ಬೇಕಿನ. ಜೈ ಆಂಜನೇಯ. ಜೈ ಶಶಿ. ಫೋಟೋ ತಗೊಂಡು ದಯವಿಟ್ಟು ಕ್ಲೀನ್ ಮಾಡ್ಬೇಕಾದ್ರೆ ಯಾರಾದ್ರೂ ಒಬ್ರು ಸೊ ಸೆಲೆಬ್ರೇಷನ್ ಎಲ್ಲ ಅಂದರೆ ಕೇಕ್ ಕಟ್ ಮಾಡಿ ಮಕ್ಳ ಜೊತೆಗೆ ಎಂಜಾಯ್ ಮಾಡಿದ್ದಾಯಿತು. ಸೊ ಈಗ ಅವರಿಗೆ ಸ್ವೀಟ್ಸ್ ಕೊಡುವಂತಹ ಟೈಮು. ಸೊ ಎಲ್ಲರೂ ಸಹ ನಮ್ಮನೆಯವರೇ ಇವತ್ತು ಕೇಕ್ನೆಲ್ಲ ಅಂದರೆ ಅವರೇ ತೊಗೊಂಬಂದಿದ್ದು ಕೇಕ್ ಕಟ್ ಮಾಡಿದ್ದಾದಮೇಲೆ ಹುಡುಗರಿಗೆ ಎಲ್ಲರಿಗೂ ಸಹ ನಾವು ಅದನ್ನು ಹಂಚ್ಬಿಡ್ತೀವಿ. ಸೊ ಮಕ್ಕಳಿಗೆ ಕೇಕ್ ಜೊತೆಗೆ ಚಿಪ್ಸು ಸಹ ಕೊಟ್ವಿ. ಸೊ ಇವತ್ತಿನ ದಿನ ಅವ್ರ ಕೈಲಿ ಏನು ಓದೋದಕ್ಕಾಗಲೂ ಇಲ್ಲ. ಯಾಕೆಂತಂದರೆ ಕಂಪ್ಲೀಟ್ ನಮಗೆ ಎವ್ರಿ ಡೇ ಟ್ಯೂಷನ್ ಇರುತ್ತೆ. ಅಂದರೆ ನಮಗೆ ನಮ್ಮ ಟ್ಯೂಷನಲ್ಲಿ ರಜಾ ಅನ್ನೋದು ಕಮ್ಮಿ. ಸೊ ಮಕ್ಕಳಿಗೆ ಆದಷ್ಟು ನಾವು ಸ್ಯಾಟರ್ಡೆ ಸಂಡೇನೂ ಸಹ ಕ್ಲಾಸಸ್ ಇಡ್ತಾ ಇರ್ತೀವಿ. ಹಾಗಾಗಿ ಇವತ್ತು ಕಂಪ್ಲೀಟ್ ನಾವು ಅವರಿಗೆ ಓದೋದು ಬೇಡ ಅಂತಂತೇಳಿ ರೆಸ್ಟ್ ಕೊಟ್ಟಿದ್ವಿ. ಅಂದರೆ ಅವರೇ ಈಗ ನಾವು ಎಷ್ಟು ಹೇಳಿದ್ರು ಆಗಲ್ಲ ಮ್ಯಾಮ್, ಪ್ಲೀಸ್ ಇವತ್ತೊಂದು ದಿನ ನಮ್ಮನ್ನು ಓದೋಕ್ಕೆ ಕೇಳಬೇಡಿ ಮ್ಯಾಮ್ ಅಂತ ಹೇಳ್ಕೊಳ್ತಾ ಇದ್ರು. ಬಟ್ ಇವತ್ತಂತೂ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದರು. ಸೊ ಮಕ್ಕಳನ್ನ ಖುಷಿ ನೋಡಿ ನಾವು ಸಹ ಅಷ್ಟೇ ಎಂಜಾಯ್ ಮಾಡಿದ್ವಿ. ಸೊ ಈ ಸಂತೋಷ ನಮಗೆ ಮತ್ತೆಲ್ಲೂ ಸಿಗಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಪ್ಪ ಅಂದರೆ ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದರೆ ಏನೋ ಒಂಥರ ಫೀಲ್. ಅಂತಂದರೆ ಏನೇ ಕಷ್ಟ ಇದ್ದರೂ ಏನೇ ನೋವಿದ್ರೂ ಸಹ ಮಕ್ಕಳು ಮುಖ ನೋಡಿಬಿಟ್ರೆ ನಮಗೆ ಕಂಪ್ಲೀಟಾಗಿ ಹೋಗೋವಂಥದ್ದು. ಸೊ ಅದೇ ಥರನೇ ಗೇಮ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿ ಸ್ವೀಟೆಲ್ಲ ಹಂಚಾದ್ಮೇಲೆ ಮಕ್ಕಳು ಪ್ರತಿ ವರ್ಷವೂ ಸಹ ಗಿಫ್ಟ್ನ ಕೊಡ್ತಾರೆ ಸರ್ರಿಗೋಸ್ಕರ. ಏನಾದರೂ ಒಂದು ಸ್ಪೆಷಲಾಗಿ ಕೊಡ್ತಾನೆ ಇರ್ತಾರೆ. ಸೊ ಅದು ಒಂಥರ ಖುಷಿಯಾಗುತ್ತೆ ನಮಗೆ. ಇಷ್ಟು ಪ್ರೀತಿ, ಇಷ್ಟು ಬಾಂಧವ್ಯ ನಮ್ಮ ಮೇಲೆ ಮಕ್ಕಳು ಇಟ್ಕೊಂಡಿದ್ದಾರಲ್ಲ ಅನ್ನೋದು. ಅಷ್ಟೇ ಅಲ್ಲದೆ ಇವರು ಜೂನಿಯರ್ಸ್ ಅಂತಂದರೆ 8th 9th ಬ್ಯಾಚು, ಇನ್ನೂ 10th ಸ್ಟ್ಯಾಂಡರ್ಡ್ ಅವರು ಇನ್ನೂ ಬಂದಿಲ್ಲ. ಅವರು ನೋಡಬೇಕು ಏನು ಸೆಲೆಬ್ರೇಷನ್ ಮಾಡ್ತಾರೆ ಅಂತ. ಬಟ್ ಮಕ್ಕಳು ನಮಗೋಸ್ಕರ ಇಷ್ಟೊಂದೆಲ್ಲ ಟ್ರೈ ಮಾಡಿದಾರಲ್ಲ ಅನ್ನೋದೇ ಒಂದು ಖುಷಿ. ನೆನ್ಪಿಟ್ಕೊಂಡು ಇಷ್ಟೆಲ್ಲ ಮಾಡ್ತಾರಲ್ಲ ಅನ್ನೋದೇ ಒಂದು ಖುಷಿ ನಮಗೆ. ಸೊ ಸ್ನೇಹಿತರೆ, ನಮ್ಮ ಹುಡುಗರು ಏನೇನು ಬರ್ತಡೇ ಗಿಫ್ಟ್ ಎಲ್ಲ ತೊಗೊಂಬಂದಿದ್ದಾರೆ ಅಂತೇಳಿ ನಾನು ನಿಮಗೆ ತೋರಿಸಿ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ 10th ಅವರು ನೆಕ್ಸ್ಟ್ ಯಾರ್ಯಾರು ಬರ್ತಾರೆ, ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದು ಸಹ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾಕೆಂದರೆ ಇವತ್ತು ಕಂಪ್ಲೀಟು ಟ್ಯೂಷನ್ನು ರಜಾ ಅಂತಂತಲೇ ಹೇಳ್ಬೋದು. ರಜಾ ಅಂತಂದರೆ ಮಕ್ಕಳಿಗೆ ಖುಷಿ ಟೈಮು. ಹಾಗಾಗಿ ಅವ್ರನ್ನ ಕಂಪ್ಲೀಟ್ ಫ್ರೀ ಬಿಟ್ಟಿದ್ದೀವಿ. ಸೊ ಏನೇನು ಗಿಫ್ಟ್ ಕೊಡಿಸಿದ್ದಾರೆ ನೋಡಿ, 1 by 1 ತೋರಿಸ್ತಾ ಹೋಗ್ತೀವಿ. ಸೊ ಬನ್ನಿ ನೋಡೋಣ. ಸೊ ನೆಕ್ಸ್ಟ್ ವೀಡಿಯೋನ ನಾನು ನಿಮಗೆ ಪಾರ್ಟ್ 5 ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಸೊ ಬನ್ನಿ ನೋಡೋಣ.
ಒಂದು ಸ್ವಲ್ಪ ಕಲಿಸ್ತಾರೆ ನಾವೆಲ್ಲ ಕಾಣಂಗೆ ಒಂದು ಸ್ವಲ್ಪ ಬೆಂಡ್ ಮಾಡೋದು ಫಿಶ್ ಟ್ಯಾಂಕ್ ಕೊಟ್ಬಿಟ್ಟಲ್ಲ ಈ ಪೆನ್ನ ನಾನು ಅದನ್ನ ನೋಡುವಾಗೆಲ್ಲ ಕೇಳ್ತಾ ಇರ್ತೀನಿ, ಅದಕ್ಕೆ ಪೆನ್ ಇದೇನಪ್ಪ ಇದು ಐಫೆಲ್ ಟವರ್ ಇದ್ರ ಮೇಲೆ ಮ್ಯಾರೇಜ್ ಅಲ್ಲಿ ಇತ್ತು ನೈಸ್. ಬೆಲೋವಿಟಾ ಇದು ಫೇಮಸ್ ಕಣ ಇವಾಗ ಎಲ್ಲ ಕಡೆ. ಸ್ನೇಹಿತರೆ, ನಂಗೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.